ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಶಿವಪಥ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ನಮ್ಮ ಬದುಕು ಸಮೃದ್ಧವಾಗಬೇಕು. ನಾವು ಒಳಗೂ ಹೊರಗೂ ಸಿರಿವಂತರಾಗಬೇಕು. ಸಿರಿವಂತಿಕೆ ಅಂದರೆ ಕೇವಲ ಹೊರಗಿನಿಂದ ಬರುವಂಥದ್ದಲ್ಲ, ಒಳಗಿನಿಂದ ಬರುವಂಥದ್ದು. ಹೊರಗಿನದು ಸಿರಿವಂತಿಕೆಯಲ್ಲ, ಅದು ಕೇವಲ ವಸ್ತು ಸಂಗ್ರಹ. ನಮ್ಮ ಅಂತರಂಗದಲ್ಲಿರುವಂತಹ ಮನಸ್ಸು ಸಿರಿವಂತವಾದರೆ ಬಹಿರಂಗದಲ್ಲಿರುವಂತಹ ಬದುಕು ತನ್ನಿಂತಾನೇ ಸಿರಿವಂತವಾಗುವಂಥದ್ದು. ಹೊರಗೆ ಎಷ್ಟೇ ಸಂಪತ್ತಿದ್ದರೂ ನಮ್ಮ ಒಳಗಿರುವಂತಹ ಮನಸ್ಸು ಬಡವಾಗಿದ್ದರೆ ನಾವು ಸಿರಿವಂತರಾಗುವುದಿಲ್ಲ ಎಂದು ಪೂಜ್ಯರು ತಿಳಿಸಿದ್ದಾರೆ. ಮನಸ್ಸು ಸಿರಿವಂತವಾಗಿದ್ದರೆ ಸಾಕು. ನಾವು ಹೊರಗೆ ಬಡವರಾಗಿದ್ದರೂ ಕೂಡ ಚಿಂತೆಯಿಲ್ಲ, ನಾವು ಸಿರಿವಂತರೇ. ಆದರೆ ಒಳಗೆ ಸಿರಿವಂತನಾದವನು ಹೊರಗೆ ಸಿರಿವಂತನಾಗುವುದೇನೂ ದೊಡ್ಡದಲ್ಲ, ಅದು ಅವನಿಗೆ ಸಹಜವಾಗಿಯೇ ಸಾಧಿಸುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಶಿವಪಥ ಎಂಬ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಧನ್ಯವಾದಗಳು.